ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ. ನನ್ನ ಮುಖ ನೋಡೋಕೆ ಹೋಗ್ಬೇಡ್ರಿ, ಫುಲ್ ಸುಸ್ತಾಗ್ಬಿಟ್ಟೈತಿ. ಯಾವಾಗ ಮನೆಗೆ ಹೋಗಿ ಮಲ್ಕೊಂಡೇನಿ ಅನ್ಸಾತೈತಿ. ಸೊ ಇವಾಗ ಬಂದು ನಾವು ಡೆಲ್ಲಿ ಏರ್ಪೋರ್ಟ್ ಮೆಟ್ರೋದಾಗ ಅದೇವಿ, ಮೆಟ್ರೋ ಸ್ಟೇಷನ್ದಾಗ. ಸೊ ಇನ್ನು ಚೆಕ್-ಇನ್ ಮಾಡೋಕೆ ಹೋಗ್ಬೇಕು. ಟೈಮ್ 12 ಗಂಟೆ ಆಗೈತಿ. ನಂದು ಫ್ಲೈಟ್ ಇರೋದು 5:20 ಐತಿ. ಸೊ ಇವಾಗ ಹೋಗಿ ಚೆಕ್-ಇನ್ ಮಾಡ್ಕೊಂಡು ಒಳಗಡೆ ಕುಂದಿರ್ತೇನಂತ. ಇಫ್ ಪಾಸಿಬಲ್ ಲೌಂಜಿಗೆ ಹೋಗ್ತೇನಂತ. ಅಲ್ಲೇ ಏನೇನೈತಿ ಅನ್ನೋ ತೋರಿಸ್ತೇನಂತ. ಧರ್ಮಶಾಲಾ ನೋಡಿಕೊಂಡು ಒಂದಿನ ಅಲ್ಲೇ ಸ್ಟೇ ಮುಗಿಸ್ಕೊಂಡು ಬೆಳಿಗ್ಗೆ ನಾವು ಹೊರಟಿದ್ದು ಅಮೃತ್ಸರ್ ಕಡೆಗೆ. ಇನ್ನು ಪಂಜಾಬ್ ಎಂಟ್ರಿ ಆದಮೇಲೆ ಪಂಜಾಬಿ ತಾಲಿ ಮತ್ತು ಲಸ್ಸಿ ಕುಡಿಲಾರ್ದ ಹೆಂಗಿರೋಕ್ಕಾಗುತ್ತೆ. ಸೊ ಲಂಚ್ದಾಗ ಅದನ್ನೂ ಎಲ್ಲ ತಿಂದು ಕುಡಿದು ನಾವು ಹೊರಟ್ವಿ ವಾಘಾ ಬಾರ್ಡರ್ ಕಡೆ. ಆ್ಯಕ್ಚುಲಿ ಇದು ಅತ್ತಾರಿ ಬಾರ್ಡರು ಅಂತ ಹೇಳ್ತಾರೆ. ಅತ್ತಾರಿ ವಿಲೇಜ್ ಇರೋದು ಇಂಡಿಯಾ ಕಡೆ ಆ್ಯಂಡ್ ವಾಘಾ ಇರೋದು ಪಾಕಿಸ್ತಾನದಾಗ. ಡೈಲಿ ಈವ್ನಿಂಗ್ ಈ ಅತ್ತಾರಿ ಬಾರ್ಡರ್ ಒಳಗೆ ಫ್ಲ್ಯಾಗ್ ಸೆರೆಮನಿ ಇರುತ್ತೆ. ಇದ್ರೊಳಗೆ ಇಂಡಿಯಾದವರು ಮತ್ತು ಪಾಕಿಸ್ತಾನದವರು ಒಂದೇ ಟೈಮಿಗೆ ತಮ್ಮ ಧ್ವಜಗಳನ್ನು ಅವರೋಹಣ ಮಾಡ್ತಾರೆ. ಅಂದ್ರೆ ಫ್ಲ್ಯಾಗ್ ಲೋವರಿಂಗ್ ಸೆರೆಮನಿನ ಮಾಡ್ತಾರೆ. ಇದನ್ನು ನೋಡೋಕೆ ಅದೆಷ್ಟು ಜನ ಬಂದಿದ್ರಂತ ನೋಡ್ರಿ ನೀವು ಇಲ್ಲಿ. ಇನ್ನು ನಾನು ಬಂದಾಗ ಇದು ಕಡಿಮೆ ಜನನ ಅಂತ ಹೇಳ್ಬೋದು. ಇವೆಂಟ್ ಸ್ಟಾರ್ಟ್ ಆಗುವಾಗಂತೂ ಒಂದು ಸ್ವಲ್ಪ ನಿಲ್ಲಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ರಿಲ್ಲೇ ಇಂಡಿಯಾ ಸೈಡ್. ಬಟ್ ಪಾಕಿಸ್ತಾನ ಸೈಡ್ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲೇ ನೋಡ್ಬೋದು ನೀವು, ಈ ಸೈಡ್ ಇಂಡಿಯಾದ, ಈ ಸೈಡ್ ಪಾಕಿಸ್ತಾನದ ಧ್ವಜಗಳನ್ನು ಹೆಂಗೆ ಒಂದೇ ಟೈಮಿಗೆ ಧ್ವಜ ಅವರೋಹಣ ಮಾಡತ್ತಾರ ಅಂತಂದು ವಿತ್ ಆಲ್ ರೆಸ್ಪೆಕ್ಟ್. ಆ್ಯಂಡ್ ಧ್ವಜ ಇಳಿಸಿದ ಮೇಲೆ ನಮ್ಮ ಭಾರತದ ಧ್ವಜವನ್ನು ಎಷ್ಟು ರೆಸ್ಪೆಕ್ಟಿಂದ ಅವ್ರು ಹಿಡ್ಕೊಂಡು ಹೊಂಟಾರ ನೋಡ್ರಿ. ಈ ಥರ ರೆಸ್ಪೆಕ್ಟನ್ನು ನಾವು ಯಾವತ್ತೂ ನಮ್ಮ ಭಾರತದ ಧ್ವಜಕ್ಕೆ ಕೊಡಬೇಕು ಅಂತಂದು ನಾನು ನಿಮ್ಗೆಲ್ಲರಿಗೂ ಕೇಳ್ಕೊತೀನಿ. ಅತ್ತಾರಿ ಫ್ಲ್ಯಾಗ್ ಸೆರೆಮನಿ ಮುಗಿಸ್ಕೊಂಡು ನಾವು ಬಂದಿದ್ದು ಪಂಜಾಬ್ ಒಳಗಿರೋ ಮತ್ತೊಂದು ಫೇಮಸ್ ಪ್ಲೇಸ್ ಆದ ಗೋಲ್ಡನ್ ಟೆಂಪಲ್ ಅಥವಾ ಶ್ರೀ ಹರ್ಮಂದಿರ್ ಸಾಹಿಬ್ನು ಅಂತಾರೆ ಈ ಟೆಂಪಲ್ಲಿಗೆ. ಯೂಶ್ವಲ್ ದರ್ಶನಕ್ಕೆ ಬಹಳ ದೊಡ್ಡ ಕ್ಯೂ ಇತ್ತು. ಕ್ಯೂ ಒಳಗೆ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬಂದಿಂದ ಗೋಲ್ಡನ್ ಟೆಂಪಲ್ ಸುತ್ತಮುತ್ತಲ ಎಲ್ಲ ಅಡ್ಡಾಡಿದ್ವಿ. ಅಲ್ಲೇ ಒಂದು ಕಡೆ ಬೌಲ್ ಒಳಗೆ ಗೋಲ್ಡನ್ ಟೆಂಪಲ್ ಒಳಗಿರೋ ಸಿಹಿ ನೀರನ್ನು ಕೊಡ್ತಾರೆ. ಅದನ್ನು ಕುಡಿದು ನಾವು ಬಂದಿದ್ದು ವರ್ಲ್ಡ್ಸ್ ಲಾರ್ಜೆಸ್ಟ್ ಕಿಚನ್ನಿಗೆ, ಅಥವಾ ಜಗತ್ತಿನ ಅತಿ ದೊಡ್ಡ ಕಿಚನ್ ಅಂತ ಹೇಳ್ಬೋದು. ಈ ಕಿಚನ್ ಒಳಗೆ ಒಂದು ಸರಿಗೆ ಸುಮಾರು 50,000ದಿಂದ 1,00,000 ಮಂದಿಗೆ ಇವರು ಪ್ರಸಾದವನ್ನು ಕೊಡ್ತಾರೆ. ಇಲ್ಲೇ ನಾವು ಪ್ರಸಾದನ ಹೊಟ್ಟೆ ತುಂಬ ತಿಂದು ಆ ದಿನನ ಮುಗಿಸಿದ್ವಿ.
ರಾತ್ರಿ ಪೂರ್ತಿ ನಮ್ದು ಅಮೃತ್ಸರದಿಂದ ಡೆಲ್ಲಿ ಮಠ ಜರ್ನಿನ ಇತ್ತು. ಬೆಳಿಗ್ಗೆ 10 ಗಂಟೆ ಅರೌಂಡ್ ಅವ್ರು ನಮ್ಮನ್ನು ಡೆಲ್ಲಿ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ನಾವು ಏರ್ಪೋರ್ಟ್ ಲೈನ್ ಮೆಟ್ರೋ ತೊಗೊಂಡು ಏರ್ಪೋರ್ಟಿಗೆ ಬಂದ್ವಿ. ಏರ್ಪೋರ್ಟ್ ಹೊರಗಡೆನ ಈ ಮಷಿನ್ಸ್ ಇರ್ತಾವೆ. ಇಲ್ಲೇ ಹೋಗಿ ನೀವು ಬೋರ್ಡಿಂಗ್ ಪಾಸ್ ಮತ್ತು ಬ್ಯಾಗೇಜ್ ಟ್ಯಾಗ್ ತೊಗೋಬೋದು. ಇದು ಸೆಲ್ಫ್ ಇರುತ್ತೆ, ಅಂದ್ರೆ ನೀವೇ ಇಲ್ಲೇ ಹೋಗಿ ಎಲ್ಲ ಎಂಟ್ರಿ ಮಾಡಿ ಪ್ರಿಂಟ್ ಮಾಡ್ಕೋಬೇಕು. ಇದನ್ನು ತೊಗೊಂಡು ಬ್ಯಾಗಿಗೆ ಅಟ್ಯಾಚ್ ಮಾಡಬೇಕು. ಇವಾಗ ನಾವು ಬ್ಯಾಗೇಜ್ ಡ್ರಾಪ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಚೆಕ್-ಇನ್ನಿಗೆ ಹೊಂಟೇವಿ. ಚೆಕ್-ಇನ್ ಆದಮೇಲೆ ಲಾಂಜ್ಗೆ ಹೋಗ್ಬೇಕಂತಂದು ಬಂದ್ವಿ. ಬಟ್ ಕ್ಯೂ ಭಾಳ ಇತ್ತು ಈ ಎನ್ಕಾಮ್ ಲಾಂಜಿಗೆ. ಸೊ ಅದಕ್ಕೆ ಇದ್ರ ಬಾಜುನ ಇನ್ನೊಂದು ಎನ್ಕಾಮ್ ಲಾಂಜ್ ಐತಿ, ಅಲ್ಲಿ ಹೋದ್ವಿ. ಅಲ್ಲೇ ಸೆಲ್ಫ್ ಚೆಕ್-ಇನ್ ಇತ್ತು, ಅಂದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ತೊಗೊಂಡು ನೀವೇ ಎಲ್ಲ ಎಂಟ್ರಿ ಮಾಡಿ ಒಳಗಡೆ ಹೋಗ್ಬೋದು. ಒಳಗಡೆ ಮಾತ್ರ ಭಾಳ ಜನ ಇದ್ರು, ಬಟ್ ಅಷ್ಟು ಸ್ಪೇಷಿಯಸ್ನೂ ಇರ್ತಾವಲ್ಲೇ. ಇಲ್ಲೇ ಊಟಕ್ಕೆ ನೀವು ನೋಡ್ಬೋದು, ಫುಲ್ ಸಲಾಡ್ಸ್ ಇಟ್ಟಿದ್ರು. ಆಮೇಲೆ ರೈಸ್, ಕರ್ರಿ 2 ಟೈಪ್ಸ್, ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. ಆಮೇಲೆ ಚಾಟ್ಸು ಇರುತ್ತೆ, ನೀವು ಏನು ಬೇಕು ಅದನ್ನು ತಿನ್ಬೋದು. ಏನು ಪೇ ಮಾಡೋ ನೆಸಸರಿ ಇಲ್ಲ ಇಫ್ ನಿಮ್ಮ ಕ್ರೆಡಿಟ್ ಕಾರ್ಡ್ ಏನಾದರೂ ವ್ಯಾಲಿಡ್ ಇತ್ತಂತಂದ್ರೆ. ಸೊ ನಾವು ಇಲ್ಲಿರೋದೆಲ್ಲ ತಿಂದು ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡಿದ್ವಿ. ಟೂ ಅವರ್ಸ್ ಲಾಂಚ್ದಾಗ ರೆಸ್ಟ್ ಮಾಡಿಂದ ಅಲ್ಲೇ ಕಾಫಿ ಇತ್ತು, ಕಾಫಿ ತೊಗೊಂಡು ಕುಡ್ದು ನೆಕ್ಸ್ಟ್ ಅಲ್ಲೇ ಬ್ರೆಡ್ ಇದ್ದು, ಈ ಬ್ರೆಡ್ ಎಲ್ಲ ತಿಂದು ನಮ್ಮ ಪ್ಲೇನ್ ಟೈಮ್ ಆಯಿತು, ಬೋರ್ಡ್ ಮಾಡಕ್ಕೆ ಹೊಂಟ್ವಿ. ಅಲ್ಲಿ ನೋಡ್ರಿ ನಿಮಗೆ ಕಾಣತೈತಲ್ಲ, ಅದ ನಮ್ಮ ಪ್ಲೇನ್. ಸೊ 45 ಮಿನಿಟ್ಸ್ ಬಿಫೋರನ್ನ ಹೋಗಿ ಕುಂದಿರ್ಬೇಕಲ್ಲ, ಹೀಗಾಗಿ ಇಲ್ಲಿ ಬಂದು ವೇಟ್ ಮಾಡತ್ತಿದ್ವಿ. ಬಟ್ ಇನ್ನೂ ಒಳಗಡೆ ಎಂಟ್ರಿ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಇಲ್ಲೇ ಕುಂತಿದ್ವಿ ಸ್ವಲ್ಪ. ಇವಾಗ ಇಲ್ಲಿ ಬಂದು ಕುಂತೇವೆ ನಾವು. ಪ್ಲೇನ್ ಬೋರ್ಡ್ ಆಗಕ್ಕೆ ಇನ್ನೂ ಟೈಮ್ ಐತಿ, ಇನ್ನೂ ಚೆಕ್-ಇನಿಗೆ ಕರೆದಿಲ್ಲ. ಸೊ ಕರೆದಿಂದ ಹೋಗಿ ಪ್ಲೇನ್ ಹತ್ತೀವಿ. ಫೈನಲಿ ಬೋರ್ಡಿಂಗ್ ಪಾಸ್ ಚೆಕ್ ಮಾಡಿ ನಮ್ಗೆ ಒಳಗಡೆ ಎಂಟ್ರಿ ಆಗಕ್ಕೆ ಬಿಟ್ರು. ಸೊ ಬರ್ರಿ ಇವಾಗ ಪ್ಲೇನ್ ಹತ್ತುನಂತ. ಇಲ್ಲಿ ಕಾಣತಿದೆಯಲ್ಲ, ಇದೇ ನನ್ನ ಪ್ಲೇನ್. ಸೊ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಬುಕ್ ಮಾಡಿದ್ವಿ. ಆ್ಯಂಡ್ ಸೀಟ್ ಏನು ನಾವು ಸೆಲೆಕ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ, ಬಿಕಾಸ್ ವಿಂಡೋ ಸೀಟಿಗೆ ಮತ್ತು ಈ ಸೈಡ್ ಸೀಟಿಗೆ ಏನೂ 350 ಎಕ್ಸ್ಟ್ರಾ ಕೊಡಬೇಕಿತ್ತು, ಯಾಕೆ ಸುಮ್ಮನೆ ಅಂತಂದು. ಆಮೇಲೆ ಫೈನಲಿ ಪ್ಲೇನ್ ಟೇಕ್ ಆಫ್ ಆಯ್ತು. ಇವಾಗ ಬೆಂಗಳೂರಿಗೆ ಬಂದೇನಿ ಅನ್ಸಾತಿತ್ತು ನನಗೆ. ಆ ಚಳಿ ಎಲ್ಲ ತಡ್ಕೊಳ್ಳೋ ಅಷ್ಟು ಶಕ್ತಿನ ಹೋಗಿಬಿಟ್ಟಿತ್ತು. ಆಮೇಲೆ ಪ್ಲೇನ್ ಒಳಗೆ ಫುಡ್ ಇನ್ಕ್ಲೂಡೆಡ್ ಇತ್ತು ಫ್ರೀ ಆಗಿ. ಸೊ ಇದ್ರ ಏನೇನು ಕೊಟ್ಟಾರಂದ್ರೆ ಚೋಲೆ ಮತ್ತು ಇದು ರೋಟಿ, ಆಮೇಲೆ ಕೇಕ್, ಇದು ಸ್ವಲ್ಪ ಕಾರ್ದಾನಿ, ವಾಟರ್ ಬಾಟಲ್ ಕೊಟ್ಟಿದ್ರು. ಫೈನಲಿ ಬ್ಯಾಂಗ್ಳೂರು ರೀಚ್ ಆದ್ವಿ. ರೀಚ್ ಆದ ತಕ್ಷಣ ಲಗೇಜ್ ಸಲುವಾಗಿ ವೇಟ್ ಮಾಡತ್ತಿದ್ವಿ. ಇಲ್ಲಿ ಬರತೈತೆ ನೋಡ್ರಿ ನಂದು ಲಗೇಜ್. ಆ್ಯಂಡ್ ನಿಮಗೆ ಗೊತ್ತು ಬ್ಯಾಂಗ್ಳೂರ್ನಾಗಿನ ಟರ್ಮಿನಲ್ 2 ಭಾಳ ಚಂದ ಐತಿ ಅಂತಂದು. ಇಲ್ಲೇ ಬರೀ ಬ್ಯಾಂಬೂ ಸ್ಟಿಕ್ಲೆ ಎಲ್ಲ ಡಿಸೈನ್ ಮಾಡ್ಯಾರ, ಭಾಳ ಚಂದ ಐತಿ ನೋಡೋಕೆ. ನಾನು ಬರೀ ಬ್ಯಾಂಗ್ಳೂರಿಂದ ಹೊರಗಡೆ ಬರೋದಾಗೈತಿ. ಒಂದು ಸಾರಿನೂ ಬ್ಯಾಂಗ್ಳೂರು ಏರ್ಪೋರ್ಟಿಂದ ಎಲ್ಲೂ ಹೋಗೇ ಇಲ್ಲ. ನೆಕ್ಸ್ಟ್ ಟೈಮಿಂದ ಟರ್ಮಿನಲ್ 2 ಇಂದ ಎಲ್ಲರ ಹೋಗ್ಬೇಕಂತೈತಿ. ಸೊ ಆದಷ್ಟು ಬೇಗ ನಂದು ಆ ವಿಶ್ ಪೂರ ಆಗಲಿ ಅಂತಂದು ಬೇಡ್ಕೋತೀನಿ. ಸೊ ಮತ್ತು ನಾನು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಬಾಯ್ ಬಾಯ್.